ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ರಘುವೀರ್ ಅವರ ಶಿಷ್ಯ ನಾನು. ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ PN ಅಂತ. ತಾವುಗಳು ಈ ಚಿತ್ರಲೋಕ ಯೂಟ್ಯೂಬ್ ವಾಹಿನಿ ಏನಿದೆ, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಆಗ್ಲೇ ಹೇಳಿದ್ದೆ, ರಘುವೀರ್ ಸರ್ ಹುಟ್ಟಿದ್ದು 17ನೇ ತಾರೀಕು. ಅವ್ರು ಮಾಡಿದ ಸಿನಿಮಾ 17. ಇವತ್ತು ರಘುವೀರ್ ಸರ್ ಮನೆ ಮುಂದೆ ಬಂದಿದ್ದೀನಿ 17. ಯಾಕಂದ್ರೆ ಇಲ್ಲೋರ್ಗು ಇದು ರಘುವೀರ್ ಸರ್ ಹುಟ್ಟಿದ ಮನೆ ಇದು. ಇಲ್ಲೋರ್ಗು ಈ ಸಂದರ್ಶನ ಇಲ್ಲೋರ್ಗು ಯಾವ ಚಾನಲ್ ಅವರು ಕೊಟ್ಟಿಲ್ಲ. ಚಿತ್ರಲೋಕ ಚಾನಲ್ ಪ್ರಯತ್ನ ಮಾಡಿದೆ. ನೋಡಿದ್ರಲ್ಲ, ಮನೆ ನಂಬರ್ ನೋಡಿದ್ರಲ್ಲ, ಟಿ ಮುನಿಯಾಲಪ್ಪ ಮತ್ತೆ ಚೆನ್ನಮ್ಮ ಅಂತ ತಾಯಿ ಹೆಸರು ಇದೆ, ತಂದೆ ತಾಯಿ ಹೆಸರು ಇದೆ. ಮನೆ ನಂಬರ್ 17, 4ನೇ ಮುಖ್ಯ ರಸ್ತೆ, 6ನೇ ಕ್ರಾಸ್, ಬೆಂಗಳೂರು 27. ಶ್ರೀ ರೇಣುಕಾ ಯಲ್ಲಮ್ಮ ಪ್ರಸನ್ನ ಅಂತ ಮನೆ ಮೇಲ್ಗಡೆ ಇದೆ. ಈ ಮನೆಯಲ್ಲಿ ಇದೇನ್ ಶಿಫ್ಟ್ ನಿಂತಿ ಇದು ರಿಟ್ಸ್ ಕಾರ್ ನಿಂತಿದ್ಯೋ, ಅವಾಗ ಒಂದ್ ಟೈಮಲ್ಲಿ ಇದು 118 ಕಾರ್, ವೈಟ್ ಕಲರ್ ಕಾರ್ ನಿಂತ್ಕೊಂತ ಇತ್ತು. ರಘುವೀರ್ ಸರ್ ಅವ್ರ ತಂದೆ ಕಾರು. ಒಂದೊಂದ್ಸರಿ ಜೆನ್ ಕಾರ್ ನಿಂತ್ಕೊಂತ ಇತ್ತು, ಒಂದೊಂದ್ಸರಿ 800. ಆ 800 ಕಾರ್ನ ನಾವು ತಗೊಂಡು ನಾನು ರಘುವೀರ್ ಸರ್ ಹೋಗ್ತಾ ಇದ್ವಿ. ಇವತ್ತು ರಘುವೀರ್ ಸರ್ ಜನನ ಆಗಿದಂತ ಮನೆ, ಆ ಒಂದು ಅವ್ರು ಹುಟ್ಟಿ ಬೆಳೆದು ಆ ಒಂದು ಇಡೀ ಕರ್ನಾಟಕಕ್ಕೆ ಏನು ಅವ್ರು ಒಂದು ಕೀರ್ತಿ ನೀಡಿದ್ರು, ಆ ಕೀರ್ತಿನ ನೀಡಿದಂತ ಮನೆಗೆ ನಾವು ಬಂದಿದ್ದೀವಿ. ಈ ಮನೆಯಲ್ಲಿ ಇದು ಒಂದು ದೊಡ್ಡ ಕುಟುಂಬ, ಒಂದು ಜಾಯಿಂಟ್ ಫ್ಯಾಮಿಲಿ ಮನೆ. ಈ ಹೆಂಗಿತ್ತಂದ್ರೆ, ನಿಜ ಹೇಳ್ಬೇಕಂದ್ರೆ ರಘುವೀರ್ ಸರ್ ಅವರ ಅತ್ಕೆಂದಿರು ಈ ಮನೆಗೋಸ್ಕರ ಎಷ್ಟು ಮನೆ ಒಳಗಡೆ ಕೆಲಸಗಳು ಮಾಡಿದಾರೆ ಅಂದ್ರೆ, ಈ ಬಂದು ಒಂದೊಂದ್ ಟೈಮಿಗೆ 20, 30, 40, 50 ಜನ ಬರ್ತಾ ಇದ್ರು. ಅವ್ರೆಲ್ರಿಗೂ ಊಟ ಬಡಿಸ್ತಾ ಇದ್ರು. ಅಂತ ಮಹಾನ್ ತಾಯಿದಿರು ಈ ಮನೆಯಲ್ಲಿ ಸುಮಾರು ವರ್ಷಗಳು ಜೀವನ ಮಾಡಿದಂತ ಮನೆ. ನಮ್ಮ ರಘುವೀರ್ ಸರ್ ಈ ಮನೆ ಮೇಲ್ಗಡೆನೆ ಮಾಡಿ ಮೇಲೆಲ್ಲ ಫೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಕೆಲವು ಫೈಟ್ ಮಾಸ್ಟರ್ಗಳಿಗೆಲ್ಲ ಮನೆಗೆ ಕರ್ಸ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಿದ್ರು. ಎಲ್ಲರಿಗೂ ಯಾರು ಇವ್ರ ಮನೇನ ವಾಹಿನಿಯವ್ರು ತೋರ್ಸಲಿಕ್ಕೆ ಪ್ರಯತ್ನ ಮಾಡಿಲ್ಲ, ಚಿತ್ರಲೋಕ ಮಾಡಿದೆ. ಸೊ ತೋರಿಸ್ತೀನಿ ಮನೆ. ಈ ಜಾಗದಲ್ಲಿ ಏನಿದೆಯೋ, ರಘುವೀರ್ ಸರ್ ಅವ್ರ ತಂದೆ ಕಾರ್ ಮೊದಲು ನಿಂತ್ಕೊಂತ ಐತೆ. ಯಾಕಂದ್ರೆ ಬೆಳಿಗ್ಗೆ ಅವ್ರು ಬೇಗ ಎಸ್ಟೇಟ್ಗೆ ಹೋಗ್ಬೇಕಾಗಿತ್ತು. 118 ವೈಟ್ ಕಲರ್ ಕಾರ್. ಆಮೇಲೆ ನಂತರ ಹೊಸ ಆಗ್ತಾನೆ ಜೆನ್ ಲಾಂಚ್ ಆಗಿತ್ತು, ವೈಟ್ ಕಲರ್ ಜೆನ್ ಕಾರ್ ಕೂಡ ಇತ್ತು. ಅದ್ರದ್ದು ಕೂಡ 9800. ಬಹುಶಃ ಅವ್ರ ಫ್ಯಾಮಿಲಿಯಲ್ಲಿ ಫ್ರಾನ್ಸಿ ನಂಬರ್ ಅಂತ ಹೇಳ್ಬೋದು. ಈ ಕಡೆ ರಘುವೀರ್ ಸರ್ ಅವ್ರದ್ದು 800 ಕಾರ್ ನಿಂತ್ಕೊಂತ ಇತ್ತು. ನನಗೇನ್ ಮಾಡೋದು, ಒಂದೊಂದ್ಸರಿ ನಮ್ಮ ಹತ್ರ ಕಾರ್ ಇಲ್ದಿರುವಾಗ ನಾವು 800 ಕಾರ್ನ ಇಲ್ಲಿಂದ ತಗೊಂಡ್ ಹೋಗ್ತಾ ಇದ್ವಿ. ಅಲ್ಲಿ ಇಂದ್ರಾನಗರ ಮನೆಗೆ ಹೋಗ್ತಾ ಇದ್ವಿ. ಒಂದೊಂದ್ಸರಿ ಇವರು ಗೋವಿಂದಣ್ಣ ಏನ್ ಮಾಡೋರು, ಅವ್ರು ಕಾರ್ ಬೇಕು ಅಂದಾಗ ಬಂದು ಅವ್ರು ತಂದು ಇಲ್ಲಿ ಕಾರ್ ಇಟ್ಕೊಬಿಡೋರು. ಮತ್ತೆ ನಾವು ಕಾರ್ ತಗೊಂಡ್ ಹೋಗ್ತಾ ಇದ್ವಿ ಆಟೋದಲ್ಲಿ ಬಂದು. ಈ ತರ ಇದು ನೋಡ್ಬೇಕು, ನೀವು ಮನೆ ನೋಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಹೆಂಡು ಮುಗಿಯೋರ್ಗು ಇದೆ. ನನ್ಗೆ ಆಕ್ಚುಲಿ ಈ ಮನೇಲಿ ತುಂಬಾ ಇಷ್ಟ ಆಗಿದ್ದೇನಂದ್ರೆ ಈ ಬಾಕ್ಲು, ಆಗಿನ ಕಾಲದ್ದು ಬಾಕ್ಲು ನೋಡಿ. ಈ ನೋಡ್ತಿದ್ರಲ್ಲ ಬಾಗ್ಲು ಯಾವ ತರ ಇದೆ ಅಂತ. ಈ ತರ ಬಾಗ್ಲೆಲ್ಲ ಯಾರು ಈಗಿನ ಇದ್ರಲ್ಲಿ ಮಾಡಲ್ಲ. ಈ ರಘುವೀರ್ ಸರ್ ಅವ್ರ ಮನೆ ಎಂಟ್ರೆನ್ಸೇ ಒಂಥರ ತುಂಬಾ ಅದ್ಭುತ. ಆ ಒಂದು ಕಲ್ಚರ್, ಆ ಟ್ರೆಡಿಷನಲ್, ಆ ಸಂಪ್ರದಾಯ ನೋಡಿ ಹೇಗಿದೆ ಅನ್ನೋದು. ಇದು ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಫ್ಯಾಮಿಲಿ ಎಷ್ಟು ಸಂಪ್ರದಾಯ ಫ್ಯಾಮಿಲಿ ಅನ್ನೋದು. ನನಗಂತೂ ತುಂಬಾ ಖುಷಿ. ಯಾಕಂದ್ರೆ ಆಗ ನಾನು ರಘುವೀರ್ ಸರ್ ಜೊತೆಯಲ್ಲಿ ಇದ್ದಾಗ ನಾನು ಮನೇಲಿ ಬರ್ತಿದ್ದೆ. ರಘುವೀರ್ ಸರ್ ಹೋದ ನಂತರ ಒಂದ್ಸರಿ ಗೋವಿಂದಣ್ಣ ಅವರು ಇದ್ದಾಗ ನಾನು ಮನೆಗೆ ಬಂದಿದ್ದೀನಿ. ನಂತರ ಈಗ 2ನೇ ಸರಿ ನಾನು ಮನೆಗೆ ಬರ್ತಾ ಇರೋದು. ಸುಮಾರು ಒಂದು 31 ವರ್ಷದಲ್ಲಿ ರಘುವೀರ್ ಸರ್ ಜೊತೆಲಿ ಬಂದಾಗ ನಾನು ಸುಮಾರು ಸರಿ ಬಂದಿದ್ದೀನಿ. ರಘುವೀರ್ ಸರ್ ಹೋದ ನಂತರ ಇದು 2ನೇ ಸರಿ ಮನೆಗೆ ಬರ್ತಾ ಇದ್ದೀನಿ. ಇಲ್ಲಿ ರಘುವೀರ್ ಸರ್ ಅವರ ಅಜ್ಜಿಯವ್ರ ಫೋಟೋ ಇದೆ, ಇಲ್ಲಿ ಅವ್ರ ತಾಯಿಯವ್ರ ಫೋಟೋ ಇದೆ, ಮತ್ತೆ ಅಲ್ಲಿ ತಂದೆಯವ್ರ ಫೋಟೋ ಇದೆ. ಕೆಳಗಡೆ ಶೃಂಗಾರ ಕಾವ್ಯ ಸಿನಿಮಾದ ನಿರ್ಮಾಪಕರಾದ ಗೋವಿಂದಣ್ಣ ಅವ್ರ ಫೋಟೋ ಇದೆ. ಸೊ ನಿತ್ಯ ಈ ಜಾಗದಲ್ಲಿ ಅವರು ಸಾಕಷ್ಟು ಚರ್ಚೆ ಮಾಡ್ತಿದ್ದಂತ ಜಾಗ. ಆಮೇಲೆ ಇಲ್ಲಿ ಗೋವಿಂದಣ್ಣ ಅವ್ರ ಫ್ಯಾಮಿಲಿ ಇದ್ದಾರೆ. ಅವರು ಶ್ರೀಮತಿ ಅವ್ರ ಪದ್ಮಕ್ಕ ಅವ್ರು ಇದ್ದಾರೆ. ಪದ್ಮಕ್ಕ ಬಂದು ಒಂಥರ ದೇವ್ರ ತರ. ಆಗಿನ ಕಾಲದಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡಕ್ ಬಂದಾಗ ಅವು ಇವು ಎಷ್ಟೋ ಜನಕ್ಕೆ ಅಡಿಗೆ ಮಾಡಿ ಅವ್ರ ಕೈಯಾರಿಂದ ಬಡಿಸಿದ್ದಾರೆ ಊಟನ. ಅಂತ ಮಹಾನ್ ತಾಯಿದಿರು ಈ ಮನೆಯಲ್ಲಿ ಈಗ್ಲೂ ಇದ್ದಾರೆ, ಆಗ್ಲೂ ಇತ್ತು, ಈಗ್ಲೂ ಇದ್ರು. ಒಂದು ದೊಡ್ಡ ಕುಟುಂಬ ಇದು. ತುಂಬಾ ಟ್ರೆಡಿಷನಲ್ ಅಂದ್ರೆ ಏನ್ ಹೇಳ್ತೀವಿ, ಒಂದು ಸಂಪ್ರದಾಯ ಕುಟುಂಬ ಇದು.
ಚಿತ್ರಲೋಕ ಚಿತ್ರಲೋಕ ಅವತ್ತಿಗೆ ಎಷ್ಟು ಬುಕ್ ಇದೆ ಇದೆ ಒಳಗಡೆ ಎಷ್ಟು ಕೊಟ್ಟು ನೋಡಿ ಈಗಲೂ ಹೆಂಗಿದೆ ನೋಡಿ ಸ್ಟಿಕರ್ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ STD SID ಅಂತ ಇದೆ ನೋಡಿ. ಇದು STD ಬೂತ್ ಇಲ್ಲ ಇತ್ತು, ಇದು ಒಂಥರ ಆಫೀಸ್ ತರ ಇತ್ತು. ಇಲ್ಲಿ ನಾವು ಕೂತ್ಕೊಂಡು ನೋಡ್ಕೊಂತಾ ಇದ್ವಿ. ಕೃಷ್ಣ ರೆಡ್ಡಿ ಅವ್ರದಂತ ಒಂದು ಡ್ರಿಂಕ್ಸ್ ಹೋಲ್ಸೇಲ್ ತರ ಇತ್ತು. ಹೋಲ್ಸೇಲ್ ಅಂದ್ರೆ ಸ್ಟಾಕ್. ಅದನ್ನ ಅವರು ಅಲ್ಲಿಂದ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋರು. ಬಾರ್ಕ್ಕಿಂತ ಅರ್ಧ ರೇಟ್ ಅಲ್ಲಿ ನಮ್ಗೆ ಇಲ್ಲಿ ಡ್ರಿಂಕ್ಸ್ ಕೊಡೋರು, ಅರ್ಧಕ್ಕಿಂತ ಕಮ್ಮಿಯಲ್ಲಿ. ಆಮೇಲೆ ರಜೀಶ್ ಸರ್ ಏನ್ ಮಾಡೋದು, ಚೇರ್ ಹಾಕೊಂಡು ಕೂತ್ಕೊಳೋರು. ಸಂಜೆ ಹೊತ್ತು ಹೋಗೋ ಬರೋರ್ ಜನ ಎಲ್ಲ ಅವ್ರನ್ನ ನೋಡಿ ಮಾತಾಡ್ದಾಗ ನೀವು ಎದ್ದು ನಿಂತ್ಕೊಂಡು ಮಾತಾಡೋರು. ತುಂಬಾ ಕಮ್ಯುನಿಕೇಶನ್ಸ್ ಇಲ್ಲೇ ನಡೀತೇವೆ, ಒಂಥರ ಅಡ್ಡ ಅಂತಾನೆ ಹೇಳ್ಬೋದು. ಈ ರೋಡ್, ಈ 13ನೇ ಕ್ರಾಸ್ ಇಂದ್ರ NDK ಕಲ್ಯಾಣ ಮಂಟಪ ರೋಡ್, ಅಲ್ಲಿ ಮುಂದೆ NDK ಕಲ್ಯಾಣ, ಆಕ್ಚುಲಿ ಅದು NDK ಥಿಯೇಟರ್ ಮಾಡಿದ್ರು. ಆಮೇಲೆ ಈ ಜನಗಳಿಗೆಲ್ಲ ಥಿಯೇಟರ್ ಸೌಂಡ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೌಟ್ರಿ ಮಾಡಿದ್ರು. ಅದು NDK ಕಲ್ಯಾಣ ಮಂಟಪ ಮುಂದೆ ಇದೆ, ರೈಟ್ ಸೈಡ್ ಅಲ್ಲೇ ಇದೆ. ಇನ್ನು ಹೋಲ್ಸೇಲ್ ಇತ್ತು, ಕೃಷ್ಣಾರೆಡ್ಡಿ ಅವ್ರಿಗೆ ಹೋಲ್ಸೇಲ್. ಅವಾಗ್ಲೂ ಸೀಟ್ ಇತ್ತು, ಇವಾಗ್ಲೂ ಸೀಟ್ ಇದೆ, ಸ್ವಲ್ಪ ಅದು ಮಾಡಿಫೈ ತರ ಮಾಡಿದ್ದಾರೆ. ಕೃಷ್ಣಾರೆಡ್ಡಿ ಅಂತ ಸಿಕ್ಕಾಪಟ್ಟೆ ಅವ್ರ ಬಾರ್ಗಳು ಹೋಲ್ಸೇಲ್ಸ್ ಎಲ್ಲ ಇತ್ತು. ಅವರು ಇಲ್ಲಿಂದ ಡ್ರಿಂಕ್ಸ್ ಹೋಲ್ಸೇಲ್ ತರ ಡಿಸ್ಟ್ರಿಬ್ಯೂಟ್ ಮಾಡೋರು. ನಮ್ಗಿಂದ ಅರ್ಧ ರೇಟಲ್ಲಿ ಬ್ರಾಂದಿ ಸಿಗ್ತಾ ಇತ್ತು, MC ಬ್ರಾಂದಿ. ಈ ಜಾಗ ಬಂದ್ರು ಈ ಕಾರ್ನರ್ ಏನ್ ಬಿಲ್ಡಿಂಗ್ ಲಾಸ್ಟ್ ರಘುವೀರ್ ಸರ್ ಹೋಗ್ತಾರೆ. ಮತ್ತು ಅಜಯ್ ವಿಜಯ್ ಸಿನಿಮಾಗೋಸ್ಕರ ಸಡನ್ ಆಗಿ ದುಡ್ಡು ಸಾಕೇಜ್ ಇರೋದ್ರಿಂದ ಈ ಪ್ರಾಫಿಟಿನ ಮಾರಿದ್ದಾರೆ. ಮಾರಿಬಿಟ್ಟು ಅಜಯ್ ವಿಜಯ್ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ. ಈ ತರ ಅನೇಕ ಇಂದ್ರನಗರದಲ್ಲಿ ಕೆಲವೊಂದ್ ಕಡೆ ನನಗ್ ಅವಾಗ ತೋರಿಸಿದ್ರು. ಈಗೆಲ್ಲ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಮತ್ತೆ ಕೋರಮಂಗ್ಲ, HSR ಲೇಔಟು, ಇಂದ್ರನಗರ ಸಾಕಷ್ಟು ಪ್ರಾಪರ್ಟಿಗಳು ಸಿನಿಮಾಗೋಸ್ಕರ ಇವರು ಮಾರಿದ್ದಾರೆ. ಸಿನಿಮಾ ಮಾಡೋಕ್ಕೋಸ್ಕರ ಪ್ರಾಪರ್ಟಿಗಳು ಮಾರಿ ಆ ಬಂದಿರೋ ಹಣದಲ್ಲಿ ಚಿತ್ರರಂಗಕ್ಕೋಸ್ಕರ ಅನೇಕ ಕೊಡುಗೆನ ಕೊಟ್ಟಿದ್ದಾರೆ. ಆಮೇಲೆ ಕಾರ್ನರಲ್ಲಿ ನಾವು ಪಾನಿಪುರಿ ಎಲ್ಲ ತಿಂತಾ ಇದ್ವಿ, ನಾನು ರಘುವೀರ್ ಸರ್. ಆ ಕಡೆ ಕೆಳಗಡೆ ಹೋದ್ರೆ ಒಂದ್ ಸ್ವಲ್ಪ ಸ್ಲಮ್ ತರ ಇದೆ, ಅಲ್ಲೊಬ್ಬ ಚಿಕನ್ ಕಬಾಬ್ ಎಲ್ಲ ಹಾಕೋನು, ಎಗ್ ರೈಸ್ ಚಿಕನ್ ಕಬಾಬ್. ಅಲ್ಲಿ ಹೋಗಿ ಚಿಕನ್ ರೈಸು ಎಗ್ ರೈಸ್ ಎಲ್ಲ ತಿಂತಾ ಇದ್ವಿ ಒಂದೊಂದ್ಸರಿ. ಆಮೇಲೆ ಆ ಎಗ್ ರೈಸ್ ಹುಡ್ಗನ ಹೇಳೋನು, ಸರ್ ನೀವು ಚೈತ್ರದ ಪ್ರೇಮಾಂಜಲಿ ಅಂತ ದೊಡ್ಡ ಸಿನಿಮಾ ಮಾಡಿದವ್ರು ನೀವು, ನಮ್ಮ ಅಂಗಡಿ ಹತ್ರ ಬಂದಿರೋ ಒಂದ್ ಕಡೆ ಖುಷಿ ನಮ್ಗೆ, ಒಂದ್ ಕಡೆ ನೀವು ನಿಮ್ಮಂತ ದೊಡ್ಡವರೆಲ್ಲ ಈ ನಮ್ ಫುಟ್ಪಾತ್ ಅಲ್ಲಿ ಬಂದು ತಿನ್ಬಾರ್ದು ಸರ್ ಅಂತ ಹೇಳಿ ಪಾರ್ಸಲ್ ಕೊಟ್ಟು ಕಳಿಸ್ತೀನಿ ಸರ್ ಅಂತ ಹೇಳಿ ಆ ಹುಡುಗ ಪಾರ್ಸಲ್ ಕೊಟ್ಟು ಕಳ್ಸೋನು. ಅವ ಮನೇಲಿ ತಂದು ತಿಂತಾ ಇದ್ವಿ ನಾವು. ರಘುವೀರ್ ಸರ್ ಬಂದು ಯಾರಾದ್ರೂ ಅವ್ರಿಗೆ ಸಹಾಯ ಬೇಕು ಅಂದ್ರೆ ಈ ವಿಂಡೋ ಹತ್ರ ಬಂದು ನಿಂತ್ಕೊಂಡು ಎಲ್ರಿಗೂ ಕರೆಯೋರು. ಕರೆದು ಈ ತರ ಏನ್ ಬೇಕಾದ್ರೆ ಹೆಲ್ಪ್ ತಗೊಳೋರು. ಇದೇ ಸೇಮ್ ಅವಾಗ ಏನ್ ಮನೆ ಇತ್ತು ಅದೇ ಡೋರೇ ಇದೆ, ಇದು ಬಾಕ್ಲು ಏನು ಚೇಂಜ್ ಆಗಿಲ್ಲ. ಸುಮಾರು ಒಂದು 20 ವರ್ಷದ ನಂತರ ನೋಡಿದ್ರು ಅದೇ ಬಾಕ್ಲಿದೆ. ಲಿಫ್ಟಿಗೆ ಅಂತ ಪ್ಲಾನ್ ಮಾಡಿದ್ರು, ಡಬ್ಬಿ ಇತ್ತು, ಲಿಫ್ಟ್ ಇರ್ಲಿಲ್ಲ. ಇವಾಗ ಇನ್ನೊಂದು ಲಿಫ್ಟ್ ಹಾಕಿದ್ದಾರೆ. ಇದು ಈ ಪೊಸಿಷನ್ ರಘುವೀರ್ ಸರ್ ಅವ್ರ ಹೆಸರಲ್ಲೇ ಇದೆ, ಇವಾಗ್ಲೂ ಸಹ ಅವ್ರ ಹೆಸರಲ್ಲೇ ಇದೆ. ಈ ರೆಂಟು ಫ್ಯಾಮಿಲಿಗೆ ಹೋಗ್ತಾ ಇದೆ. ಆಮೇಲೆ ನಾನು ಯಾವ್ದಾದ್ರು ನೋಡ್ಬೇಕಂದ್ರೆ ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಬೇರೆ ಕುಂತ್ಕೊಂಡು ನೋಡ್ತಾ ಇದ್ದೆ ನಾನು. ಇಲ್ಲಿ ಹಿಂಗೆ ಇಲ್ಲಿ ಯಾರಾದ್ರೂ ಇದಾರಂತ ಒಂದು ವ್ಯೂ. ಆಮೇಲೆ ಮೇಲ್ಗಡೆ ಇದು ಕತ್ತಲೆ ಕಾಡು ಸಿನಿಮಾ ಇಷ್ಟಡಿಗೆಲ್ಲ ಫೋಟೋ ಶೂಟ್ ಎಲ್ಲ ಮೇಲೆ ಮಾಡಿದ್ವಿ. ಇವತ್ತು ಅದು ಫೋಟೋ ನಂದು ರಘುವೀರ್ ಸರ್ ಅದೇ ಅದು ನೀವು ಇದೆಲ್ಲ ಇರ್ಲಿಲ್ಲ ಅವಾಗ. ಫುಲ್ ಬ್ಯಾಕ್ ಇಲ್ಲೇ ಟೈಗರ್ ಮಧು, ರಾಜಾರೆಡ್ಡಿ ನಾವೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡಿದ್ವಿ. ಇದು ಎಕ್ಸ್ಟ್ರಾ ಇರ್ಲಿಲ್ಲ, ಇದು ಬ್ಯಾಕ್ ವ್ಯೂ. ಇವಾಗ್ಲೂ ಆ ವ್ಯೂ ಹಂಗೆ ಇದೆ, ಅದೊಂದು ಖುಷಿ ನನಗೆ. ಇಲ್ಲಿ ಈ ಮರ ಎಲ್ಲ ಹಾಗೆ ಇದೆ. ತೆಂಗಿನ ಮರಗಳು ಕಾಣಿಸ್ತದ, ಅವಾಗ ಬೇಲಿಂಗ್ಗಳು ಇರ್ಲಿಲ್ಲ. ತೆಂಗಿನ ಮರಗಳು ಕಣ್ಮರೆ ಆಗಿದೆ ಅಲ್ಲಿ, 4 ಮರ.
ಪಕ್ಕದಲ್ಲೇ ಕಂಬ, ಇದೇ ಕಂಬಕ್ಕೆ ಡೈರೆಕ್ಟ್ ಆಗಿ ವೈರು ಎಲೆಕ್ಟ್ರಿಕ್ ಕಂಬಕ್ಕೆ. ಎಲೆಕ್ಟ್ರಿಕಲ್ ಕಂಬಕ್ಕೆ ಈ ಕಂಬದಿಂದ ಲೈನ್ ಇಲ್ಲಿ ಪಕ್ಕದಲ್ಲೇ ಬಂದಿತ್ತು. ಇಲ್ಲಿ ನೋಡಿ, ನಾವೇನ್ ಮಾಡ್ತಾ ಇದ್ವಿ, ಆ ಬಾಲ್ಕನಿ ಇದಿದಲ್ವಾ, ಹಾಕ್ತಾರೆ ಇದಲ್ವಾ, ಆ ಪಾಟಿಗೆ ಡೈರೆಕ್ಟ್ ಲೈನ್ ಗಳಿಗೆ ಈ ಕಡೆ ಒಂದು ಕೇಬಲ್, ಈ ಕಡೆ ಒಂದು ಕೇಬಲ್ ಹಾಕ್ತಾ ಇದ್ವಿ. ಇವಾಗೂ ಕರೆಂಟ್ ಸಾಕ್ಷಿ ಇದೆ. ಆ ಜಾಗದಿಂದ ಇಂತ ಹಾಕ್ತಿದ್ವಿ. ಒಂದ್ಸರಿ ನಮ್ಗೆ ಶಾಕ್ ಎಲ್ಲ ಹೊಡಿಯೋದು. ಇಲ್ಲಿ ಬಂದು ಆ ಪಾಟ್ ಹತ್ರ ನಿಂತ್ಕೊಂಡು ಹಿಂಗ್ ಹಾಕ್ತಾ ಇದ್ವಿ ನಾವು.